ನನಗೆ ಸುಷ್ಮಾ ಏನು ಹೇಳ್ತಾರೆ ನಗ್ಸೋಬೇಕಲ್ವಾ? ಕರೆಕ್ಟ್ ಕರೆಕ್ಟ್. ಯಾರು ಕರಿಯೋಣ ನಗ್ಸೋಕ್ಕೆ? ಹೌದು, ಇವಾಗ ಯಾರು ಬರ್ತಾ ಇದ್ದಾರೆ ನಗ್ಸಕ್ಕೆ ಅಂತಂದ್ರೆ, ಇವರು ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ ಹೊಟ್ಟೆ ಹುಣ್ಣಾಗಷ್ಟು ನಗ್ತಾರೆ. ಹೌದಾ? ಏನಾದ್ರೂ ಕಿರೀಟ ಹಾಕೊಂಡು ಗದೆ ಹಿಡ್ಕೊಂಡ್ರೆ ಎಲ್ಲ ಹೆದರಿ ನಡುತ್ತಾರೆ. ಇವರೇ ನಮ್ಮ ಜೋಲರ ಚಪ್ಪಾಳೆಯೊಂದಿಗೆ ಇವತ್ತಿನ ಹಾಸ್ಯ ಮಾಂತ್ರಿಕರಾದ ಶ್ರೀ ವಲಿ ಶಾಸ್ತ್ರಿ ಅವರು. ನಮಸ್ಕಾರ ನಮಸ್ಕಾರ ನಮಸ್ಕಾರ. ವಾಟ್ಸಪ್ ವಾಟ್ಸಪ್ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಏನಪ್ಪ ಏನಿಲ್ಲ ಏನು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಅದು ಜೋರ ಹೇಳಪ್ಪ, ನಿರಂಜನ. ಅದು ಸೂಪರ್ ಸೂಪರ್ ಸೂಪರ್. ಏನಂದ್ರೆ ಇವತ್ತು ಹೆಂಗೆ ಮಾಡರ್ನೈಸೇಷನ್ ಆಗ್ತಿದೆ ಅಂತ. ಏನ್ ಗೊತ್ತಾ, ಈ ಮಾಡರ್ನೈಸೇಷನ್ ಆಗ್ತಿರೋದು ನಾವು ಹೇಳಿಕೆಗಳು, ನಮ್ಮ ಮಾತುಗಳು, ನಮ್ಮ ಗಾದೆಗಳು ಎಲ್ಲದನ್ನು ಚೇಂಜ್ ಮಾಡ್ಬೇಕಾದ ಸ್ಥಿತಿ ಬಂದ್ಬಿಟ್ಟಿದೆ. ಯಾರು ಬೇಡ ಕಣ್ಣಪ್ಪ ನೋಡಿದ್ದೀರಾ? ಬೇಡ ಕಣ್ಣಪ್ಪ, ಬೇಡ ಕಣ್ಣಪ್ಪ ನೋಡಿದ್ದೀರಾ? ಅದರಲ್ಲಿ GB ಅಯ್ಯರ್ ಒಂದು ರೋಲ್ ಇದೆ, ನೋಡಿದ್ದೀರಾ? ಸ್ವಲ್ಪ ಆಡಿಯನ್ಸ್ ಲೈಟ್ ಹಾಕಿಪ್ಪ, ಅವ್ರ ಮಗನು ಕಾಣಿಲ್ಲ ನನಗೆ. ಇನ್ನೊಂದು ಆಡಿಯನ್ಸ್ ಲೈಟ್ ಬಡಿ. ಓಕೆ, ಸೊ ಹೇಮಂತ್ ಆಡಿಯನ್ಸ್ ಲೈಟ್ ಪ್ಲೇಸ್. ಸೊ ಆ GB ಅಯ್ಯರ್ನಲ್ಲಿ ಒಂದು ರೋಲ್ ಇದೆಯಲ್ಲ, ಆ GB ಅಯ್ಯರ್ನಲ್ಲಿ ಒಂದು ಡೈಲಾಗ್ ಇದೆ ಗೊತ್ತಾ? ಅವ್ರ ಹೆಂಡತಿಗೆ ಎಷ್ಟು ರೇಗ್ಕೊಂಡು ಹೇಳ್ತಾನೆ ಗೊತ್ತಾ? ಹೆಂಗ್ಸು ಅಂತಂದ್ರೆ ಹೊಸಲಿನ ಒಳಗೆ ಹೋಗೊಳಗೆ ಅಂತ ರೇಗ್ತಾನೆ. ಯಾಕ ಇದೆ ಡೈಲಾಗ್ ಅದು? ಈಗ ರಿವರ್ಸು. ಗಂಡಸು ಅಂದ್ರೆ ಹೊಸಲಿನ ಒಳಗೆ ವರ್ಕಿಂಗ್ ಫ್ರಮ್ ಹೋಮ್, ಹೆಂಗ್ಸು ಅಂದ್ರೆ ಬಿಟ್ಟಿ ಬಸ್ಸು ಹೊರಗಡೆ. ಆಯ್ತಾ? ಆ ರೀತಿ ಅಂದ್ರೆ ಏನ್ ಹೇಳ್ತಿದ್ರೆ, ಕಾಲಕ್ಕೆ ತಕ್ಕಂತೆ ಗಾಲಿಗಳು ಚೇಂಜ್ ಆಗ್ಬೇಕು, ಮಾತು ಚೇಂಜ್ ಆಗ್ಬೇಕಲ್ವಾ? ಆ ರೀತಿ ಆಗತ್ತೆ. ಈಗ ಈ ಮಾಡರ್ನೈಸೇಷನ್ ಅಂತ ಬಂದಾಗ ನಮ್ಮ ಅಮೆರಿಕ ಬಹಳ ಹಿಂದೂ ಕಂಡ್ರೆ, ಅದು ಯಾಕೆ ಮುಂದುವರೆದ ದೇಶ ಅಂತ ಇದನ್ನ ಗೊತ್ತಿಲ್ಲ ನನಗೆ. ನಮ್ಮ ಇಂಡಿಯಾನ ಮುಂದುವರೆದ ದೇಶ ಕಂಡ್ರೆ, ನೀವು ಹೋಗಿದ್ದೀರಿ ಅಯ್ಯೋ ಈಗ ವೆಕೇಶನ್ ಹೋಗಿದ್ದಲ್ಲ ನೋಡಿ ಆಶ್ಚರ್ಯ ಪಡ್ಕೊಂಡ್ರೆ. 5 ವರ್ಷ ಆದ್ಮೇಲೆ ಹೋಗಿದ್ದೆ. ಯಾವ ತರಕಾರಿ ಅಂಗಡಿಗೆ ಹೋಗಿದ್ದೀವಿ, ಅದೊಂದು ಒಂದು ರೌಂಡ್ ಒಂದು ಚೌಕಟ್ಟಾಗಿ ಒಂದು ಕರಿದೊಂದು ಇರುತ್ತಲ್ಲ, ಅದಕ್ಕೆ ಹೇಳ್ರಿ QR ಕೋಡ್. ಏನ್ ಹಾಕಿದ್ರು QR ಕೋಡ್ ಕಂಡ್ರೆ ಅವ್ರದ್ದು ಒಬ್ಬರದ್ರಲ್ಲೂ ಕ್ಯಾಶೇ ಇಲ್ಲ. ನಾನೇನೋ ₹100 ಕೊಟ್ರೆ ಅವರು ಅಣ್ಣ ಕ್ಯಾಶ್ ಅಣ್ಣ ನೀನು ತಗೊಂಡು ಎಲ್ಲ ಬೇಕು ಅಂತ, ಅಂದ್ರೆ ₹100 ತಗೋಬೇಕು ಅಂತ ಅವ್ರು ಹೇಳೋದು. ಅಂದ್ರೆ ಅಷ್ಟು ಮುಂದುವರೆದ್ಬಿಟ್ಟಿದೆ. ಅದು ಹೋಗ್ಲಿಯಪ್ಪ, ಮನೆ ಮುಂದೆ ಬಸವ ಬರ್ತಿದ್ದ ಗೊತ್ತಾ? ಮುಂಚೆ ಹೆಂಗಮ್ಮ ಬರ್ತಿದ್ದ, ಜೋಗಿ ತರ ಜೋಗಿ ಹಾಕೊಂಡು ಬಂದು ಅದನ್ನ ಜೊತೆ ಅಂತ ಓದೋನು, ಅದು ಹಿಂಗೆ ಅನ್ನೋದು. ಅವಾಗ ಒಂದಿಷ್ಟು ಅಕ್ಕಿನೋ ರಾಗಿನೋ ಹಾಕ್ತಿದ್ದು. ಈಗ ಕಾಲ ಚೇಂಜ್. ಆ ಬಸವ ಹೆಂಗ್ ಬರ್ತಾ ಗೊತ್ತಾ? ಹಿಂಗ್ ಬರುತ್ತೆ, ಹಿಂಗ್ ನಿಂತ್ಕೊಳ್ಳುತ್ತೆ, ತುಂಬನೇ ನಿಂತಿರುತ್ತೆ. ಅವನು ನಾವು ಯಾವುದೋ ಒಂದು ಸ್ಪೀಕರ್ ಆನ್ ಮಾಡ್ತೇನೆ, ಅದು ಊದ್ಕೊಳುತ್ತೆ ಅಂತ ಹಿಂಗೆ ಅನ್ನುತ್ತೆ. ಇವರು ಯಾರು ಬಂದವರು ಅಕ್ಕಿ ಹಾಕೊಂಡ್ರೆ ಏನು ಜಾಗ ಇಲ್ಲ, ಅದು ಮುಂದ್ಗಡೆ QR ಕೋಡ್ ಹಾಕಿರ್ತಾರೆ. ಕ್ಯೂಪೆ ಅಂತ ಈ ಹಾಕಿ ಇದೆಲ್ಲ ಈ QR ಕೋಡ್ ಹಾಕಿ ಇದೆಲ್ಲ ಕಳ್ರೆ ಏನ್ ಗೊತ್ತಾ? ಚಾಪೆ ಕಳೆದು ಸುತ್ತಕ್ಕೆ ನೋಡ್ತಾರಲ್ವಾ? ಹೆಂಗೆ ಅಂದ್ರೆ QR ಕೋಡ್ ಹಾಕಿದ ತಕ್ಷಣ ಅವ್ರದ್ದು ಅಲ್ಲಿ ಫೋನಲ್ಲಿ ಇನ್ನೊಂದಾಗ ಪೇ ಅಂತ ಬರುತ್ತಲ್ಲ, ಅದಕ್ಕೊಂದು ಡೂಪ್ಲಿಕೇಟ್, ಅದು ಪೇ ಅಂತ ಬರುತ್ತೆ, ಅದು ಪೇ ಆಗೇ ಇರಲ್ಲ. ಅದನ್ನ ಕಂಡು ಹಿಡ್ಕೊಂಡು ಇವರು ರಂಗೋಲಿ ಕಳೆದು ಮಿಸ್ಕೊಂಡು ನೋಡೋದ್ರು ಕಂಡ್ರೆ. ಏನ್ ಗೊತ್ತಾ? ಅದು ಹಾಕಿದ ತಕ್ಷಣ ಇಲ್ಲೊಂದು ಸ್ಪೀಕರ್ ಇಟ್ಕೊಂಡಿದ್ದಾರೆ, ₹10 ಡೆಪಾಸಿಟೆಡ್, ₹10 ಕ್ರೆಡಿಟೆಡ್, ₹10 ಕ್ರೆಡಿಟೆಡ್ ಅಂತ. ನೀವು ಹಾಕಿದ ತಕ್ಷಣ ಅದು ₹10 ಕ್ರೆಡಿಟೆಡ್, ₹20 ಕ್ರೆಡಿಟೆಡ್ ಅಂತ. ಅಂದ್ರೆ ಅವಾಗಲೇ ಗ್ಯಾರಂಟಿ ಅವನಿಗೆ. ಈಗ ಅದು ಹೋಗ್ಲಿ, ಗಾಂಧಿ ಬಜಾರ್ ಹೋಗ್ತಿದ್ದ ಒಬ್ಬ ಕುರುಡ ಅಮ್ಮ ತಾಯಿ ಅಂತಿದ್ದ. ದುಡ್ಡು ಹಾಕೋಬಾರ ಎತ್ಕೊಳ್ಳಿಲ್ಲ. ಸರ್ QR ಕೋಡ್ ಅಂತ ಅವನು ಕೊಟ್ಟ. ಇಲ್ಲಿ QR ಕೋಡ್ ಅಂತ ಅದು ಹಾಕಿದ ತಕ್ಷಣ ಅಲ್ಲೂ ₹10 ಕ್ರೆಡಿಟೆಡ್, ₹10 ಕ್ರೆಡಿಟ್, ಅವನು ಒಂದು ಸ್ಪೀಕರ್. ಅದಕ್ಕೆ ಹೆಂಗಾಗ್ಬಿಟ್ಟಿದೆ ದೇಶ ಅಂದ್ರೆ ಸಖತ್ತು ಬಹಳ ಇಂಪ್ರೂವ್ ಆಗ್ಬಿಟ್ಟಿದೆ. ನಮ್ಮ ಇಂಡಿಯಾ ಇಂಪ್ರೂವ್ ಆಗಿರೋ ದೇಶ ಅಂತ ಹೇಳ್ಬೇಕು ಹೊರತು ಡೆವಲಪ್ಮೆಂಟ್ ಕಂಟ್ರಿ ಅಂತ ಹೇಳ್ಬೇಕು ಹೊರತು ಯಾವತ್ತೂ ಅಂಡರ್ ಡೆವಲಪ್ಮೆಂಟ್ ಹೇಳೇ ಬರ್ಬೇಕು. ಅಷ್ಟು ಚೆನ್ನಾಗಾಗಿದೆ. ಈಗ ಇನ್ನೊಂದು ಹೇಳ್ತೀನಿ ನೋಡಿ, ಕಸ್ಟಮರ್ ಸರ್ವಿಸು. ಅಲ್ಲಿಯ ಕಸ್ಟಮರ್ ಸರ್ವಿಸು ತಗೋಬೇಕಾದ್ರೆ ಅಮೆರಿಕಾದಲ್ಲಿ ಜನ್ಮೇಬಿ ಇನ್ನೊಂದು ಜನ್ಮ ತಗೊಂಡು ಬರ್ಬೇಕು.
ಎಷ್ಟು ಹೇಳ್ತೀನಿ ಕೇಳಿ. ನಾನು ಇಲ್ಲಿ ಹೋಗಿದ್ನಾ, ಸ್ವಲ್ಪ ಕಾಲು ನೋಯ್ತಾ ಇತ್ತು. ಸುಮ್ಮನೆ ಆಗಿ ಹೋಗಿ ನನ್ನ ತಮ್ಮಗೆ ಹೇಳಿದೆ, ಏನೋ ಕಾಲು ನೋಯ್ತು ತಗೊಳ್ಳೋ, ಯಾವ್ದೋ ಡಾಕ್ಟರ್ ಅಪಾಯಿಂಟ್ಮೆಂಟ್ ತಗೊಳ್ಳೋ, ಅಮೇರಿಕಾದ ತಿಂಗಳಾನ್ಗಿಂತ ಕಾಯ್ಬೇಕಣೋ, ಇಲ್ಲಿ ಯಾರೋ ಇದ್ರೆ ನೋಡೋ ಯಾರು ಅಂತ ಅಂದೆ. ನನಗೆ ಅಂಥ ಸ್ಪೆಷಾಲಿಟಿ ಬೇಡ ಅಂದೆ. ಯಾಕೆ ಯೋಚನೆ ಮಾಡ್ತೀವಿ, ಬಾರು ಕರ್ಕೊಂಡು ಹೋಗ್ತೀನಿ ಅಂತ. ಸರಿ, ಎಲ್ಲೋ ಅಂದರೆ ಅಲ್ಲಿ ಕೆಂಪಗಡ ಮೆಡಿಕಲ್ ಕಾಲೇಜ್ ಇದೆಯಲ್ಲ, ಅದ್ರ ಎದುರುಗಡೆ ಸುಮ್ಮನೆ ಸಾಲಿಗೆ ಎಲ್ಲ ಸ್ಪೆಷಾಲಿಟಿ ಡಾಕ್ಟರ್ಗಳು ಇದ್ದಾರೆ. ಏನು ಅಂದೆ, ಮತ್ತೆ ಇನ್ನೇನು ಪಾಸ್ ಆದಮೇಲೆ ಅಲ್ಲೇ ಮತ್ತೆ ಎಕ್ಸ್ಪೆರಿಮೆಂಟ್ ಮಾಡೋದು ಎಲ್ಲರೂ. ಸರಿ ಆಗಿಗಳು ಅವರೇ ಮಾಡಿ ಸಾಕಲ್ಲ, ನಾನು ಕಾಲದಲ್ಲಿ ನೋಡ್ತಾ ಇರೋದು ಒಂಚೂರು ತೋರ್ಸೋಣ ಅಂತ ಹೋದೆ. ಏನು ನೋಡಿ ಸೆಲೆಕ್ಷನ್ ನೋಡಿ ಹೆಂಗಿದೆ ಅಂತ ಹೋದೆ. ಅದ್ರೊಳಗೆ ಯಾವ ಸ್ವಲ್ಪ ಧೂಳಾಗಿತ್ತು ಹಂಗೆ ಇದು ಕ್ಲಿನಿಕ್ಕು. ನಾನು ಹೇಳಿದೆ ಕಾಣದೆ ಕ್ಲಿನಿಕ್ ಚೆನ್ನಾಗಿಲ್ಲ ಅಂತ ಮುಂದಕ್ಕೆ ಹೋದೆ. ಯಾರೋ ಡಾಕ್ಟರ್ ಸೌಜನ್ಯ ಅಂತ ಏನೋ ಇಲ್ಲಿ ಹಾಕ್ಕೊಂಡಿದ್ರು. ಅದು ಹೆಂಗಸು ಕಾಲು ಚೆನ್ನಾಗಿ ಓದ್ತಾಳೆ, ನಾನು ರೆಡಿ ಹೋಗೋಣ ಅಂತ ಹೋದೆ. ನನ್ನ ದುರಾದೃಷ್ಟಕ್ಕೆ ಅದು ಇಲ್ಲ, ಎಲ್ಲೋ ರೀತಿ ಶಾಪ್ ಹಾಕ್ಬಿಟ್ಟಿದ್ದು. ಅದು ಹೋಗಿಲ್ಲ ಅವರಿಗೆ. ಅದು ಆ ರೆಸೆಪ್ಷನಿಸ್ಟ್, ಡಾಕ್ಟ್ರ್ ಇಲ್ಲ ಸರ್, ಡಾಕ್ಟರ್ ಅಪಾಯಿಂಟ್ಮೆಂಟ್ ಇಲ್ಲ ಇವತ್ತು, ನೀವು ಫೋನ್ ನಂಬರ್ ಕೊಟ್ಟಿರಿ, ಯಾರು ಕ್ಯಾನ್ಸಲ್ ಮಾಡಿದ್ರೆ ತಗೊಳ್ತೀನಿ, ತಗೊಳಮ್ಮ ಅಂತ ಈ ಕಡೆ ಬಂದೆ. ನನ್ನ ತಮ್ಮಗೆ ಹೇಳಿದೆ, ಏನಲ್ಲ ಇದಾಗೋಗಿದ್ದಾನಂತ. ಇನ್ನೊಂದಕ್ಕೆ ಹೋದೆ, ತುಂಬ ರಶ್ ಇತ್ತು, ಅಲ್ಲೋ ಬೇಡಕೊಂಡು 2 hours ವೆಯ್ಟ್ ಮಾಡ್ತಾನೆ ಅಂತ. ಅದು ಪಕ್ಕದಕ್ಕೆ ಹೋದೆ, 3 ಜನ ಇದ್ರು. ಸರಿ ಹೋದೆ, ಕೂತ್ಕೊಂಡೆ. ಅಲ್ಲಿ 3 ಜನ. ಬನ್ನಿ ಮಗ 3 ಜನಕ್ಕೆ 2 hours ತಗೊಂಡ್ರಿ. ಪಾಪ ಯಾರು ಬರಲಿಲ್ಲ ಅಂತ ಅನ್ಸಿದ್ರು, ಇವ್ರನ್ನೇ ಕೊಡೋದು ಹಾಕಿ 3 hours ಕೊಡೋಣ. ಇನ್ನೇನು ಎದ್ದು ಹೋಗ್ಬೇಕು ಅಷ್ಟೊಂದು ಅವ್ಳು ಫೋನ್ ಬಂತು. ಯಾರದ್ದು ಫೋನ್ ಕೊಟ್ಟಿದ್ನಲ್ಲ ಅವ್ರದ್ದು, ಸರ್ ಡಾಕ್ಟರ್ ಬಂದಿದ್ದಾರೆ, ಖಾಲಿ ಇದ್ದಾರೆ, ಬರ್ತೀರಾ ಅಂತ. ತಡಿಯಮ್ಮ ಅಂದರೆ ಅಷ್ಟೊಂದು ಈ ರೆಸೆಪ್ಷನಿಸ್ಟು, ಸರ್ ಡಾಕ್ಟರ್ ಕರೀತಿದ್ದಾರೆ ಅಂತ. ಅಯ್ಯೋ ಹೋಯ್ತಲ್ಲ ಚಾನ್ಸ್ ಅಂದ್ಕೊಂಡೆ, ಹೋಗ್ಬಿಟ್ಟು ಇನ್ನೇನು ಮಾಡೋದು, ಈ ಡಾಕ್ಟರ್ ಹತ್ರ ಹೋದೆ. ಡಾಕ್ಟರ್ ಹತ್ರ ಹೋದ ತಕ್ಷಣ ಕಾಲ್ ಮಾಡ್ಬಿಟ್ಟು, ಏನು ಅಮೆರಿಕೆಯಿಂದ ಬಂದಿದ್ದೀರಾ ಅಂತ. ಏನು ಕಾಲು ನೋಡಿ ಹೇಳ್ತಿರಲ್ಲ. ಅಲ್ಲ ಸರ್, ಬ್ಯಾಂಡೇಜ್ ಹಾಕಿದಿರಲ್ಲ, ಸೆಲ್ಫ್ ಅಡಿಸಿ ಬ್ಯಾಂಡೇಜು, ಇಲ್ಲೆಲ್ಲೂ ಸಿಗಲ್ಲ, ಅಮೇರಿಕಾದಲ್ಲೇ ಸಿಗೋದು, ಅದಕ್ಕೆ ನಿಮಗೆ ಅದು ತೆಗೆದುಬಿಟ್ಟು ಇದು ಹಾಕೋಬೇಡಿ, ಬೇರೆ ಕೊಡ್ತೀನಿ ಅಂತಂದ. ಸರಿ ಅದು ಕೊಡಿ, ಅದು ಎಲ್ಲಿ ಸಿಗುತ್ತೆ ಸರ್, ಇಲ್ಲೇ ಸಿಗುತ್ತೆ ತಗೊಂಡಿಲ್ಲ, ಅವನೇ ಕೊಟ್ಟ. ಆಯ್ತಾ, ಅದು ರೀ ಕಸ್ಟಮರ್ ಸರ್ವಿಸ್ ಅಂದರೆ. ತಕ್ಷಣ ಅವನೇ ಹಾಕಿ ರೆಡಿ ಮಾಡಿ ಕೊಟ್ಟ. ಆಮೇಲೆ ಸರ್ ಇನ್ನೇನು ಮುಂದಿನ ಕೆಲಸ ಅಂದರೆ, ಒಂದು ಎಕ್ಸ್ರೇ ತೆಗೆದುಬಿಡೋಣ, ಬರ್ಕೊಡ್ತೀನಿ. ಸರಿ ಎಕ್ಸ್ರೇ ತಗೊಂಡ್ರು, ರೆಸ್ಪಾನ್ಸ್ ತಗೊಂಡ್ಬಿಟ್ಟು, ಮೇಡಮ್ ಎಕ್ಸ್ರೇ ಬರ್ಕೊಟ್ಟಿದ್ದಾರೆ, ಹೋಗ್ಬರ್ತೀನಿ ಅಂದರೆ, ಯಾಕೆ ಸರ್ ಹೋಗ್ತೀರಾ, ವೆಯ್ಟ್ ಮಾಡಿ ಅಂದ್ಬಿಟ್ಟು ಅವಳೇ ಒಂದು ಬ್ರೇಕ್ ಕೊಟ್ಟು ಹಾಕೊಂಡು ಒಂದು ಪಕ್ಕದ ಭಾಗ ತೆಗೆದು ಬನ್ನಿ ಸರ್ ಅಂತ ಹೇಳಿದ್ರು. ಒಂದು ಎಕ್ಸ್ರೇ ತೆಗೆದು ಡಾಕ್ಟ್ರು ಆ ಡಾಕ್ಟ್ರು ನೋಡ್ಬಿಟ್ಟು, ಏನು ಆಗಂಗಿಲ್ಲ, ಇನ್ನು ಮಾಡೋಣ, ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ಬಿಡೋಣ. ಸರಿ ಆಯ್ತು, ಬ್ಲಡ್ ಟೆಸ್ಟೇ ಮಾಡಿಸಿದ್ದೆ. ಇಲ್ಲ ಬ್ಲಡ್ ಟೆಸ್ಟ್ ಮಾಡ್ಸೋಕ್ಕೆ ಅಂತ ತಗೊಂಡು ಹೊರಗಡೆ ಬಂದ್ಬಿಟ್ಟು ರಿಸೆಪ್ಷನ್ ಇಟ್ಕೊಂಡೆ, ಸ್ವಲ್ಪ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಂತೆ, ಪಕ್ಕದಲ್ಲಿ ಯಾವ್ದಾದ್ರು ಲ್ಯಾಬ್ ಇದೆಯಾ, ಓಕೆ, ಯಾಕೆ ಯೋಚನೆ ಮಾಡ್ತೀರಾ ಸರ್, ಇಲ್ಲ ಬರ್ತಾರೆ ಅಂತ ಒಂದು ಫೋನ್ ಕೊಟ್ಟು ಅವ್ನು ಯಾರು ಹಿಡ್ಕೊಂಡು ಬಂದ. ಯಾರು ಒಲ್ಲೀಶ್ ಅಂತ. ನಾನೇ ಅಮ್ಮ. ಸರಿ ಬಂದ, ಹೇಳ್ಕೊಂಡ, ರಕ್ತ ಕೊಟ್ಟ. ಒಂದು 2 hours ಆಗುತ್ತೆ ಅಂತ. ನೀವು ವೆಯ್ಟ್ ಮಾಡ್ಬೇಕಲ್ಲಪ್ಪ ಮತ್ತೆ ಅಂದೆ. ಡಾಕ್ಟ್ರ್ ಕರ್ಬಿಟ್ಟು, ನೀವು 7 ಗಂಟೆಗೆ ಸಂಜೆ 7 ಗಂಟೆಗೆ ಬಂದ್ಬಿಡಿ, ಎಲ್ಲ ರೆಡಿ ಮಾಡಿರ್ತೀನಿ, ನೋಡಿರ್ತೀನಿ ಅಂತಂದ. ಸರಿ 7 ಗಂಟೆಗೆ ಇದು ಕೇಳಿ ವಿಚಾರ. 7 ಗಂಟೆಗೆ ಹೋದರೆ ಈ ಬ್ಲಡ್ ರಿಪೋರ್ಟಲ್ಲಿ ಏನು ಬರ್ತಾ ಇಲ್ಲ. ಹೇಗಾದ್ರೆ ಆಗಲಿ ಒಂದು ಆಯಿಂಟ್ಮೆಂಟು, ಒಂದೆರಡು ಮಾತ್ರೆಗಳು ಕೊಟ್ಬಿಡ್ತೀನಿ, ಬೆಳಗ್ಗೆ ಒಂದು ಸಂಜೆ ಒಂದು ತಗೊಂಡ್ಬಿಡಿ. ಆಯಿತು ಸರ್ ಬರ್ಕೊಡಿ. ಬಂದೆ, ರಿಸೆಪ್ಷನ್ ಹತ್ರ ಬಂದೆ. ಸರ್ ಮೇಡಮ್ ಸ್ವಲ್ಪ ಇದು ಬರ್ಕೊಟ್ಟಿದ್ದಾರೆ, ಹೋಗ್ತೀನಿ. ಸರ್ ಎಲ್ಲಿ ಹೋಗ್ತೀರಾ, ಕರೀರಿ. ಅಲ್ಲೇ ಒಂದು ಓಪನ್ ಮಾಡೋದು, ಅದು ಯಾವುದೋ ಕೌಂಟ್ರನ್ನ ಅಲ್ಲೇ ಇರೋ ಅವ್ರದ್ದೇ ಆಯಿಂಟ್ಮೆಂಟು, ಅವ್ರದ್ದೇ ಮಾತ್ರೆಗಳು ಕೊಟ್ಟಲು, ಇಟ್ಕೊಂಡು ಕೊಟ್ಬಿಟ್ಟು, ಈಗ ನಮ್ಮ ಮಗಂದೆ 1 window ಸರ್ವಿಸ್ ಇದು, ಎಲ್ಲ ಸಿಕ್ತು ಇಲ್ಲೇ ಅಂದ್ಕೊಂಡು. ನಾನೇನಾದ್ರು ಅದು 2 ಗಂಟೆ ಕಾಗ್ತಿದ್ನಲ್ಲ, ಅವಾಗೇನು ಬೇಜಾರಾಯ್ತು ಅಂತ ಹೇಳಿದ್ರೆ ಹೆಂಡ್ತಿನೂ ಕರ್ಕೊಡ್ತಿದ್ಲೋ ಏನೋ ಗೊತ್ತಿಲ್ಲ. ಇಷ್ಟು ಅದು ಇದು ಸರ್ವಿಸು ಕಂಡ್ರೆ. ಸರ್ವಿಸು ಅಂತಂದರೆ ಇಂಡಿಯಾದಲ್ಲಿ ಕಸ್ಟಮರ್ ಸರ್ವಿಸ್ ಹೀಗಿರುತ್ತೆ. ಕಸ್ಟಮರ್ ಸರ್ವಿಸ್ ಅಂದರೆ ಈ ಸ್ಥಿತಿ ಬರುತ್ತೆ. ಅಮೆರಿಕಾದಲ್ಲಿ ಏನಾದ್ರು ಯೋಚನೆ ಮಾಡಿದ್ದೀರಾ? ಸಾಧ್ಯನೇ ಇಲ್ಲ. ಆಯ್ತಾ, ಇಷ್ಟು ಹೇಳಿ ನೀವೆಲ್ಲ ಎಂಜಾಯ್ ಮಾಡಿ. ಮುಂದಿನ ವೆಕೇಶನ್ಗೆ ಹೋದಾಗ ಎಲ್ಲರೂ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಹೋಗ್ಬಿಟ್ಟು ಬನ್ನಿ, ಪಕ್ಕದಲ್ಲಿ ಫಸ್ಟ್ ಕ್ಲಾಸಾಗೆಲ್ಲ ಮುಗಿಸ್ಕೊಂಡು ಬನ್ನಿ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ನಮ್ಮ ಕಮ್ಯುನಿಟಿ ರೆಬೆಲ್ ಸ್ಟಾರ್ ಮನೀಶ್ ಸರ್ ಅವ್ರಿಗೆ ಜೋರಾದ ಚಪ್ಪಾಳೆ ಬರಲಿ. ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮನ್ನು ಅಭಿನಂದಿಸಕ್ಕೆ ನಮ್ಮ ಅಧ್ಯಕ್ಷರಾದ BL ಮುರಳಿ ಅವರು. ಜೋರಾದ ಚಪ್ಪಾಳೆ ಬರಲಿ.
ಎಲ್ಲ ಇನ್ನೋವೇಟಿವ್ ಐಡಿಯಾಸ್ ತಗೊಂಡ್ಬಂದು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾನೆ. ಭಾಳ ಭಾಳ ಸಂತೋಷ ಆಗುತ್ತೆ. ಭಾಳ ವೆರಿ ಗುಡ್. ನಾನೇ ಒಂದು ಇಷ್ಟಪಡೋರು. ಥ್ಯಾಂಕ್ ಯು. ನನಗೆ ಈ ಸ್ಟ್ಯಾಂಡಪ್ ಕಾಮಿಡಿನ ಸೈನ್ ಅಪ್ ಆಗಿದ್ದು 3 ಜನ, ಒಬ್ಬರು ಬ್ಯಾಕ್ಔಟ್ ಆಗಿ ಅಲ್ಲೇ ಕೂತ್ಕೊಂಡಿದ್ದಾರೆ. ಸೊ ಇನ್ನಿಬ್ರು ಅದೇ ಇದೆ ಗೊತ್ತು ಅವರು ನೋಡಿ, ಅವ್ರು ಅಂದ್ರು ಕರೆದ್ನಲ್ಲ ಅವ್ರು ನನ್ನ ಎದುರಿಗೆ ಬರಲ್ಲ ಅಂದ್ರು. ಸೊ ಈ 2 ಸ್ಟ್ಯಾಂಡಪ್ ಕಾಮಿಡಿನಿ ನನಗೆ ಇದ್ದಿದ್ದು ಚಾಲೆಂಜ್ ಏನಂದ್ರೆ ಇವರಿಬ್ಬರನ್ನು 5 minutes ಅಲ್ಲಿ ಹೇಗೆ ನಿಲ್ಲಿಸ್ಲಿ. But they did an awesome job. Thank you again for that. Hope you guys enjoyed. Maybe next year ನಾವು ಮಾಡುವಾಗ many more stand-up comedies, many more madets ಆಗ್ಲೇ ಹೇಳಿದ್ರು ನಮ್ಮ ನಿರಂಜನ್ ಅವ್ರು ಹೇಳ್ದಂಗೆ. So it is a really good one. We want to promote that one next year. ಮತ್ತೆ ಇನ್ನೂ ಜಾಸ್ತಿ ಮಾಡಿ. Thank you. ನೋಡಿ ಸ್ವಾಮಿ ನಾವಿರೋದು ಹೀಗೆ, ಅರೆ ನೋಡಿ ಸ್ವಾಮಿ ನಾವಿರೋದು ಹೀಗೆ, ನೋಡಿ ಸ್ವಾಮಿ ನೋಡಿ ಸ್ವಾಮಿ.